ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಧ್ಯೆ ಮತ್ತೊಂದು ವಾಗ್ಯುದ್ಧ ಆರಂಭವಾಗಿದೆ. ಈ ಬಾರಿ ನಾನಾ ನೀನಾ ನೋಡೇ ಬಿಡೋಣ ಎಂದು ಇಬ್ಬರು ನಾಯಕರು ರಣಭೂಮಿಗೆ ಇಳಿದಿದ್ದಾರೆ. ಮಾತಿಗೆ ಮಾತು, ಏಟಿಗೆ ತಿರುಗೇಟು ನೀಡಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಕಂಪನ ಶುರುವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಿಗೆ ಗರಂ ಆಗಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸವಾಲ್ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಈ ಇಬ್ಬರ ವಾರ್ಗೆ ಕಾರಣ ಏನು ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೋಣ. ಹೌದು, ಆಡಳಿತಾರೂಢ ಪಕ್ಷದ ಮೇಲೆ ಆಪಾದನೆಗಳು ಬರೋದು ಸಹಜ. ಆದ್ರೆ ಟನ್ ಗಟ್ಟಲೆ ದಾಖಲೆಗಳನ್ನ ರಾಜ್ಯದ ಜನತೆ ಮುಂದೆ ಇಡ್ತೇನೆ ಎನ್ನುತ್ತಿರುವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ ಭಾರಿ ಸಂಚಲನ ಮೂಡಿಸಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಚಾಟಿ ಬೀಸಿರುವ ಇವರು ಕಳೆದ ದಿನ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಈ ಉಪಮುಖ್ಯಮಂತ್ರಿ ನನ್ನನ್ನ ಕೆಣಕುತ್ತಿದ್ದಾರೆ, ಸುಖಾಸುಮ್ಮನೆ ನನ್ನ ವಿರುದ್ಧ ರಾಜಕೀಯ ಹಗೆತನ ಸಾಧಿಸುತ್ತಿದ್ದಾರೆ, ನಾನು ಸುಮ್ಮನಿರಲು ಸಾಧ್ಯ ಇಲ್ಲ ಅಲ್ವೇ? ಅವರ ಒಂದೊಂದೇ ಹಗರಣಗಳನ್ನ ಬಯಲಿಗೆ ಎಳೆಯುತ್ತೇನೆ. ಅವರು ಹಗರಣಗಳ ಮಹಾನಾಯಕ. ನನ್ನ ಹತ್ರ ಅವರ ವಿರುದ್ಧ ಟನ್ ಗಟ್ಟಲೆ ಮೆಟೀರಿಯಲ್ಗಳು ಇವೆ. ಕೆಣಕಬೇಡಿ ನನ್ನ. ಈ ಸರ್ಕಾರಕ್ಕೆ ನಾನು ಹೇಳ್ತಿದ್ದೇನೆ, ಬಳ್ಳಾರಿಗೂ ನನಗೂ ಸಂಬಂಧವೇ ಇಲ್ಲ, ಅಲ್ಲಿ ಅದಿರು ಕದ್ದಿಲ್ಲ ಎನ್ನುತ್ತಾರೆ. ನಿಮ್ಮ ಬಳಿ 7 ಕಂಪನಿಗಳು ಇತ್ತು. 2003, 2004ರಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಮೈಸೂರು ಮಿನರಲ್ಸ್ ನ ಎಂಡಿಗೆ ನೀವು ಎಷ್ಟು ಪಾರಿ ಪತ್ರವನ್ನ ಬರೆದಿದ್ದೀರಿ? ಗಣಿಗಾರಿಕೆ ಸಚಿವರಿಗೆ ನೀವು ಎಷ್ಟು ಪತ್ರ ಬರೆದಿದ್ದೀರಿ? ಆ ಎಲ್ಲಾ ದಾಖಲಾತಿಗಳು ನಮ್ಮ ಬಳಿ ಇವೆ. ವೈಯಕ್ತಿಕ ದ್ವೇಷಕ್ಕಾಗಿ ನಾನು ಹೋರಾಟ ಮಾಡಿಲ್ಲ. ನನ್ನನ್ನ ನೀವು ಕೆಣಕಬೇಡಿ. ಬಳ್ಳಾರಿಗೆ ಹೋಗಿಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಎಷ್ಟು ಕಂಪನಿಗಳನ್ನ ನೀವು ಇಟ್ಟುಕೊಂಡಿದ್ರಿ? ನನಗೆ ಮಣ್ಣು ಬೇಕು ಅಂತ ಕಬ್ಬಿಣವನ್ನ ಲೂಟಿ ಹೊಡೆದಿದ್ದೀರಿ. ಲೂಟಿ ಹೊಡೆದಿರೋದಕ್ಕೆ ಸಾಕ್ಷಿ ದಾಖಲಾತಿಗಳು ಕೂಡ ಈಗಲೂ ಇದೆ. ಈ ಸರ್ಕಾರದ ವಿರುದ್ಧ ನನ್ನ ಯುದ್ಧ ಇಂದಿನಿಂದ, ಈ ಕ್ಷಣದಿಂದ ಆರಂಭ ಮಾಡಿದ್ದೇನೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮಾತಿಗೆ ಕೌಂಟರ್ ಕೊಟ್ಟಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್, ಕುಮಾರಸ್ವಾಮಿ ಟನ್ ಅಲ್ಲ, ಈ ಭೂಲೋಕದಲ್ಲಿ ಎಷ್ಟು ವ್ಯವಹಾರ ಇದ್ರೂ ದಯವಿಟ್ಟು ಅಷ್ಟು ಬಿಡುಗಡೆ ಮಾಡ್ಲಿ. ನನಗೂ ಗೊತ್ತಿದೆ, ನನ್ನ ಆಸ್ತಿ, ನನ್ನ ಮಗನ ಆಸ್ತಿ, ನನ್ನ ಕುಟುಂಬದ ಆಸ್ತಿಯ ದಾಖಲಾತಿಗಳನ್ನ ತರಿಸಿ ಇಟ್ಟುಕೊಂಡಿದ್ದಾರೆ. ಎಲ್ಲವನ್ನು ಬಯಲು ಮಾಡ್ಲಿ. ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೆ ಬೇಕಾದ್ರೂ ಒಳಗಾಗ್ತೇನೆ. ಈ ಕುಮಾರಸ್ವಾಮಿಗೆ ಹೆದರುವಂತಹ ಮಗ ನಾನಲ್ಲ ಎಂದು ಕುಮಾರಸ್ವಾಮಿಗೆ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಮೂಲಕ ಒಬ್ಬರನ್ನ ಒಬ್ರು ಮಾತಿನ ಮೂಲಕ ಹರಾಜು ಹಾಕಿಕೊಳ್ಳುತ್ತಿದ್ದು ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಆದ್ರೆ ಕುಮಾರಸ್ವಾಮಿ ಹೇಳಿರುವ ಪ್ರಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ಮೇಲೆ ಯುದ್ಧ ಎಂದಿರುವ ಹಿಂದೆ ಏನು ಅಡಗಿದೆಯೋ ಗೊತ್ತಿಲ್ಲ. ಆದ್ರೆ ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.